ಭಾರತದಲ್ಲೇ ಮೊದಲ ಬಾರಿಗೆ ಆನೆಯಿಂದ ವಿಡಿಯೋ ಸಾಂಗ್ ಬಿಡುಗಡೆ ಮಾಡಿಸಿದೆ ಗಣಪತಿ ಬಪ್ಪ ಚಿತ್ರತಂಡ. ಭಾರತದಲ್ಲೇ ಮೊದಲ ಬಾರಿಗೆ ಆನೆಯಿಂದ ವಿಡಿಯೋ ಸಾಂಗ್ ರಿಲೀಸ್ ಮಾಡಿಸಿದ ಗಣಪತಿ ಬಪ್ಪ ಚಿತ್ರತಂಡ. ಕಲಬುರಗಿಯ ಆನಂದ್ ವಠಾರ್ ನೇತೃತ್ವದ ಕಲಬುರಗಿಯ ಕಲಾಕುಡಿಗಳ ಕೊಡುಗೆ ಗಣಪತಿ ಬಪ್ಪ ಸಿನಿಮಾದ ವಿಡಿಯೋ ಸಾಂಗ್ ಜನಾರ್ಪಣೆ ಮಾಡಿದ ಕಡಗಂಚಿಯ ಸೆಲೆಬ್ರಿಟಿ ಗಜಲಕ್ಷ್ಮಿ ಆನೆ. ಫಿಲ್ಮ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಸಂಸ್ಥೆ ನಿರ್ಮಿಸಿದ ಗಣಪತಿ ಬಪ್ಪ ಕನ್ನಡದ ಚಲನಚಿತ್ರ ಶೀಘ್ರವೇ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಅದಕ್ಕೂ ಮೊದಲು ಆ ಚಿತ್ರದ ಹಾಡುಗಳು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯ ಶ್ರೀ ಶಾಂತಲಿಂಗೇಶ್ವರ ಹಿರೇಮಠದಲ್ಲಿ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಶ್ರೀಮಠದ ಗಜಲಕ್ಷ್ಮಿ ಆನೆ ಜನಾರ್ಪಣೆಗೊಳಿಸಿದ್ದಾಳೆ. ಅದು ನಾಡಿನಾದ್ಯಂತ ಗಜಾನನ ಪ್ರತಿಷ್ಠಾಪನೆಯ ಮುನ್ನಾ ದಿನ ಅನಾವರಣ ಆಗಿರುವುದು ಒಂದು ವಿಶೇಷವಾಗಿದೆ. ಪಕ್ಕ ಬಿಸಿಲೂರಿನ ಅಂಗಳದಲ್ಲಿ ಅರಳಿದ ಯುವ ಕಲಾವಿದ ಆನಂದ್ ವಠಾರ್ ಹಾಗೂ ಕಲಬುರಗಿಯ ಯುವ ಕಲಾವಿದರುಗಳ ಕೊಡುಗೆಯ ಈ ಗಣಪತಿ ಬಪ್ಪ ಚಿತ್ರವಾಗಿದೆ. ಕಲಬುರಗಿಯ ಆನಂದ್ ವಠಾರ್ ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಮತ್ತು ಅವರದೇ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದಿದೆ. ಈ ಚಿತ್ರಕ್ಕೆ ಅಪ್ಪಟ ಕಲಬುರಗಿಯ ಜವಾರಿ ನೆಲದ ಹುಡುಗ ಮಹೇಶ್ ಅರ್ಜುನ್ ನಾಯಕ ನಟರಾಗಿ ನಟಿಸಿದ್ದಾರೆ. ಇವರ ಜೊತೆ ಮುಂಬೈ ಮೂಲದ ಪೂಜಾ ಸಾಳುಂಖೆಯವರು ನಾಯಕ ನಟಿಯಾಗಿ ನಟಿಸಿದ್ದಾರೆ. ಚಿತ್ರದ ಕೇಂದ್ರ ಬಿಂದುವಾಗಿ ಲೇಡಿ ವಿಲನ್ ಮುಂಬೈನ ಅಮಿತಾ ದೇಶ್ಮುಖ್, ಬೆಂಗಳೂರಿನ ಡಾಕ್ಟರ್ ನಾಗೇಶ್ ಕಾವೇಟಿ ಅಭಿನಯಿಸಿದ್ದಾರೆ. ಸಹ ಕಲಾವಿದರುಗಳ ಪಾತ್ರದಲ್ಲಿ ಸೂರ್ಯ ತೇಜ್, ಶ್ರೀಕಂಠಯ್ಯ, ಸರ್ವೇಶ್ ವಠಾರ್, ಅರುಣ್ ತೋರತ್, ಶರತ್ ಪೂಜಾರಿ ಮತ್ತಿತರರು ತಾರಾಗಣದಲ್ಲಿದ್ದಾರೆ. ಈ ತೆರನಾಗಿ ಆನೆಯ ಮೂಲಕ ಹಾಡುಗಳು ಜನಾರ್ಪಣೆ ಮಾಡುತ್ತಿರುವುದು ಭಾರತದಲ್ಲಿಯೇ ಪ್ರಥಮ ಬಾರಿಗೆ. ಅದರಲ್ಲೂ ಗಣಪತಿ ಬಪ್ಪ ಸಿನಿಮಾ ಗಣೇಶೋತ್ಸವದ ಸಂದರ್ಭದಲ್ಲಿ ಹಾಡುಗಳು ಆನೆ ಅಂದರೆ ಗಣಪತಿ ಮೂಲಕವೇ ಲೋಕಾರ್ಪಣೆ ಮಾಡಿರುವುದು ಕೂಡ ಅರ್ಥಪೂರ್ಣವಾಗಿದೆ. ಅದರಲ್ಲೂ ಗಣಪತಿ ಬಪ್ಪ ಚಲನಚಿತ್ರದ ತಲೆಬರಹಕ್ಕೆ ತಕ್ಕಂತೆ ಗಣೇಶೋತ್ಸವದ ಸಂದರ್ಭದಲ್ಲಿ ಹಾಡುಗಳು ಆನೆ ಗಣಪತಿ ಮೂಲಕ ಲೋಕಾರ್ಪಣೆ ಮಾಡಿರುವುದು ಕೂಡ ಅರ್ಥಪೂರ್ಣವಾಗಿದೆ. ಈ ಚಿತ್ರದ ಸಂಗೀತ ಪ್ರಯಾಶ್ ಮುಜುಮ್ದಾರ್, ಹಿನ್ನೆಲೆ ಸಂಗೀತ ಶ್ರೀನಿವಾಸ್ ನೀಡಿರುವ ಈ ಚಿತ್ರಕ್ಕೆ ಆನಂದ್ ವಠಾರ್ ಅವರು ಸಂಕಲನ ಮಾಡಿದ್ದಾರೆ. ಆನಂದ್ ವಠಾರ್ ಮತ್ತು ವಿನ್ಸೆಂಟ್ ಅಮಲ್ರಾಜ್ ಜಂಟಿಯಾಗಿ ಛಾಯಾಗ್ರಹಣದಲ್ಲಿ ರಮಣೀಯ ದೃಶ್ಯಗಳನ್ನು ಅತ್ಯುತ್ತಮವಾಗಿ ಸೆರೆ ಹಿಡಿದಿದ್ದಾರೆ. ಈ ಸಿನಿಮಾದ ಹಿನ್ನೆಲೆ ಗಾಯನವನ್ನು ರಾಜೇಶ್ ಕೃಷ್ಣನ್, ಅಮಿತ್ ಮುತ್ರೇಜ್, ಶತದ್ರು ಕಬೀರ್, ಶುಭಾಂಗಿ ಕೇದಾರ್ ಅವರುಗಳು ತಮ್ಮ ಸಿರಿಕಂಠದಿಂದ ಹಾಡುಗಳನ್ನು ಶ್ರೀಮಂತಗೊಳಿಸಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣ ಉತ್ತರ ಪ್ರದೇಶದ ವಾರಣಾಸಿ ಅಂದರೆ ಕಾಶಿ, ಮಹಾರಾಷ್ಟ್ರದ ಮುಂಬೈ, ಪುಣೆ ಸೇರಿದಂತೆ ಕರ್ನಾಟಕದ ಬೆಂಗಳೂರು, ಕಲಬುರಗಿ, ಭೈರಾಮಡಗಿ, ಉಡುಪಿ, ಮುಧೋಳ, ಬಾಗಲಕೋಟೆ, ಯಾದಗಿರಿಯ ರಮಣೀಯ ಸ್ಥಳಗಳಲ್ಲಿ ನಡೆದಿದೆ. ಕಡಗಂಚಿಯ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ವೀರ ತಪಸ್ವಿ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದದಲ್ಲಿ ನಡೆದ ಈ ಹಾಡುಗಳ ಜನಾರ್ಪಣೆ ಕಾರ್ಯಕ್ರಮದಲ್ಲಿ ಗಣಪತಿ ಬಪ್ಪ ಟೈಟಲ್ ಹಾಡಿಗೆ ಶ್ರುತಿ ಚರಂತ್ರಿ ಮಠ್ ಸೇಡಂ ಭರತನಾಟ್ಯ ಮಾಡಿ ರಂಜಿಸಿದರು. ಆನೆಯ ಮಾವುತರಾಗಿರುವ ವೀರಪ್ಪ ಹಾಗೂ ಬಸವರಾಜ್ ಅವರುಗಳು ಹಾಡುಗಳ ಅನಾವರಣಗೊಳಿಸಲು ಆನೆ ಜೊತೆಗೆ ಸಹಕರಿಸಿದರು. ಈ ಸಂದರ್ಭದಲ್ಲಿ ಗಣ್ಯರಾದ ಶಿವಶರಣಪ್ಪ ಜಮಾದಾರ್, ನಾಗಪ್ಪ ಜಮಾದಾರ್, ಸಂಗಮೇಶ್ ಕಣ್ಣಿ, ಮಲ್ಲಿಕಾರ್ಜುನ್ ವಠಾರ್, ಅಮೃತ್ ಪೂಜಾರಿ, ನಾಗರಾಜ್ ಗಂದಿಗುಡಿ, ಪತ್ರಕರ್ತರಾದ ಗುಂಡೂರಾವ್ ಕಡಣಿ, ಬಸವರಾಜ್ ಪಾಟೀಲ್ ನಿಪ್ಪಾಣಿ, ಶ್ರೀಕಾಂತ್ ಪಾಟೀಲ್ ದಿಕ್ಸಂಗಿ ಸೇರಿದಂತೆ ಚಿತ್ರತಂಡದ ಸದಸ್ಯರುಗಳಾದ ಜಗನ್ನಾಥ್ ಜಮಾದಾರ್, ಭಾಗ್ಯವಂತ ಜಮಾದಾರ್, ಸರ್ವೇಶ್ ವಠಾರ್ ಮತ್ತಿತರ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಶ್ರೀ ವಿಶ್ವರಾಧ್ಯ ಸೇವಾ ಸಮಿತಿ ಕಲಬುರಗಿ ನಗರ ಘಟಕದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾದ ಬಸವರಾಜ್ ಶೀಲ್ವಂತ್ ಈ ಕುರಿತು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಿದ್ದನಗೌಡ ಪಾಟೀಲ್ ಕಡಣಿ ವರದಿ ನೀಡಿದ್ದಾರೆ.